Welcome you all to the learning management system. So in the previous session we discussed about the different types of flooring and uh, wall tiles. Okay, so in this session we are going to discuss about the glazed and vitrified tiles. So let us see what is the meaning of glazed tile. So sometimes the clay products whatever we are using, okay, so ಆ clay products ಇನ ಸರ್ಫೇಸಸ್ ಅನ್ನು ನಾವು ಗ್ಲೇಸ್ ಮಾಡ್ತೇವೆ ಅಥವಾ ಅದರ ಮೇಲೆ ಒಂದು ಪ್ರೊಟೆಕ್ಟಿವ್ ಕೋಟಿಂಗನ್ನು ಪ್ರೊವೈಡ್ ಮಾಡ್ತೇವೆ. ಸೊ ಆ ಪ್ರೊಸೆಸ್ಗೆ ನಾವು ಗ್ಲೇಸಿಂಗ್ ಅಂತ ಕರಿತೇವೆ. ಸೊ ಎ ಗ್ಲೇಸ್ ಇಸ್ ಎ ಗ್ಲಾಸಿ ಕೋಟ್ ಆಫ್ ಥಿಕ್ನೆಸ್ ಅಬೌಟ್ 0.1 to 0.2 ಮಿಲಿಮೀಟರ್. ಸೊ 0.1 ಇಂದ 0.2 ಮಿಲಿಮೀಟರ್ ಥಿಕ್ನೆಸ್ ಇರ್ತಕ್ಕಂಥ ಒಂದು ಗ್ಲಾಸ್ ಕೋಟನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಎಲ್ಲಿ ಪ್ರೊವೈಡ್ ಮಾಡ್ತೀವಿ, ಈ ಕ್ಲೇ ಮೆಟೀರಿಯಲ್ ಏನು ಯೂಸ್ ಮಾಡ್ತಿದ್ದೀವಿ ಆ ಕ್ಲೇ ಮೆಟೀರಿಯಲ್ಸ್ನ ಸರ್ಫೇಸ್ನ ಮೇಲೆ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದಿಸ್. Then this material is fused into the place by burning at high temperature. ಸೊ ಹೈ ಟೆಂಪ್ರೇಚರ್ಗೆ ಆ ಕ್ಲೇ ಟೈಲ್ಸ್ಗಳನ್ನ ಬರ್ನ್ ಮಾಡಿದಾಗ ಸೊ ನಮಗೆ ಆ ಸರ್ಫೇಸ್ನ ಮೇಲೆ ಈ ಗ್ಲಾಸಿ ಕೋಟಿಂಗ್ ಏನಿದೆ ಅದು ಇಟ್ ವಿಲ್ ಗೆಟ್ ಅಡೇರ್ಡ್ ಅಥವಾ ಅಂಟ್ಕೊಳ್ಳುತ್ತೆ. ಸೊ ಗ್ಲೇಸ್ ಟೈಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ವಿ ಆರ್ ಯೂಸಿಂಗ್ ದಿ ಇಂಡಿಯನ್ ಸ್ಟ್ಯಾಂಡರ್ಡ್ 777 1970. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ 777 1970ಯ ಪ್ರಕಾರ ನಾವೇನು ಮಾಡ್ತೀವಿ, ಈ ಗ್ಲೇಸ್ಡ್ ಟೈಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಸೊ ದೀಸ್ ಟೈಲ್ಸ್ ಹ್ಯಾವ್ ಎ ಯುನಿಕ್ ಟೆಕ್ಸ್ಚರ್ ಓವಿಂಗ್ ಟು ಲಿಕ್ವಿಡ್ ಗ್ಲಾಸ್ ಕೋಟಿಂಗ್ ಆನ್ ಇಟ್ ಸರ್ಫೇಸ್. ಸೊ ಏನು ಗ್ಲಾಸ್ ಕೋಟಿಂಗ್ನ ಕೊಟ್ಟಿದ್ದೇವೆ ಟಾಪ್ ಸರ್ಫೇಸಲ್ಲಿ, ಅದರಿಂದಾಗಿ ಇದರ ಟೆಕ್ಸ್ಚರು ಯುನೀಕ್ ಆಗಿ ಇರ್ತದೆ. ಸೊ ಈ ಕೋಟಿಂಗ್ನ ಯಾವಾಗ ಕೊಡ್ತೇವೆ ಅಂತಂದರೆ ಬರ್ನಿಂಗ್ ಪ್ರಾಸೆಸ್ ನಡೆಯುವಾಗ ಅಥವಾ ಟೈಲ್ಸ್ಗಳನ್ನ ನಾವು ಬರ್ನ್ ಮಾಡುವಾಗ, ಫೈರಿಂಗ್ ಪ್ರಾಸೆಸ್ಸಲ್ಲಿ ಅದಕ್ಕೆ ಮುಂಚೆನೇ ಏನು ಮಾಡಿರ್ತೀವಿ, ಈ ಕೋಟಿಂಗ್ನ ಕೊಟ್ಟಿರ್ತೇವೆ. ಫೈರಿಂಗ್ ಪ್ರಾಸೆಸ್ಸಲ್ಲಿ ನಡೆದ ಮೇಲೆ ಏನಾಗುತ್ತೆ ಅಂದರೆ ಈ ಕೋಟಿಂಗ್ ಏನಿರ್ತದೆ ಆ ಕೋಟಿಂಗು ಗ್ಲಾಸ್ನ ಸರ್ಫೇಸ್ ಏನಿದೆ ಅದು ಗ್ಲಾಸಿ ಸರ್ಫೇಸು ಕ್ಲೇ ಅಥವಾ ನಾವೇನು ಟೈಲ್ ಯೂಸ್ ಮಾಡಿದ್ದೀವಿ ಆ ಟೈಲ್ನ ಸರ್ಫೇಸ್ಗೆ ಏನಾಗುತ್ತೆ, ಇಟ್ ವಿಲ್ ಗೆಟ್ ಅಡೇರ್ಡ್ ಅಥವಾ ಅದಕ್ಕೆ ಅಂಟ್ಕೊಳ್ಳೋದು ಪ್ರಾಪರ್ಟಿ ಬರ್ತದೆ. ಸೊ ಇದರಿಂದಾಗಿ ಏನು ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ ಯಾವುದೇ ಥರದ ಸ್ಟೇನ್ಗಳು ಅಥವಾ ಕಲೆಗಳು ಉಳಿಯುವಂಥದ್ದು ಕಲೆಗಳು ಅಥವಾ ಸ್ಟೇನ್ಸ್ ಅಂತ ಏನು ಕರಿತೀವಿ ಅದು ಟೈಲ್ಸ್ನ ಮೇಲೆ ಉಳಿಯೋದಿಲ್ಲ. ಸೊ ಪರ್ಪಸ್ ಆಫ್ ಗ್ಲೇಸಿಂಗನ್ನು ಏನಕ್ಕಾಗಿ ಮಾಡ್ತೇವೆ, ಸೊ ಟು ಇಂಪ್ರೂವ್ ದಿ ಅಪಿಯರೆನ್ಸ್. ಓಕೆ, ಸೊ ಟೈಲ್ಸ್ಗಳ ಪರ್ಫಾರ್ಮೆನ್ಸ್ ಅಥವಾ ಅದರ ಅಪಿಯರೆನ್ಸ್ ಏನಿದೆ ಅದನ್ನು ಇಂಪ್ರೂವೈಸ್ ಮಾಡೋವಂಥ ಉದ್ದೇಶಕ್ಕೆ ನಾವು ಗ್ಲೇಸಿಂಗ್ನ ಮಾಡ್ತೇವೆ. ಟು ಮೇಕ್ ದ ಟೈಲ್ಸ್ ಡ್ಯೂರಬಲ್ ಆ್ಯಂಡ್ ಇಂಪರ್ವಿಯಸ್. ಓಕೆ, ಟೈಲ್ಸ್ಗಳನ್ನ ಏನು ಯೂಸ್ ಮಾಡ್ತೀವಿ ಅವುಗಳನ್ನ ಡ್ಯೂರಬಿಲಿಟಿ ಅಥವಾ ತುಂಬ ವರ್ಷಗಳವರೆಗೆ ಸರ್ವಿಸ್ನ ಪ್ರೊವೈಡ್ ಮಾಡೋ ಥರ ಮಾಡಲಿಕ್ಕೆ ವಿ ಆರ್ ಯೂಸಿಂಗ್ ದಿ ಗ್ಲೇಸಿಂಗ್. ಆ್ಯಂಡ್ ಇಂಪರ್ವಿಯಸ್ ಅಂದರೆ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿನ ಕಡಿಮೆ ಮಾಡಲಿಕ್ಕೆ ನಾವು ಟೈಲ್ಸ್ಗಳಿಗೆ ಈ ಗ್ಲೇಸಿಂಗನ್ನು ಮಾಡ್ತಿದ್ದೇವೆ. ಟು ಪ್ರೊಡ್ಯೂಸ್ ದಿ ಡೆಕೋರೇಟಿವ್ ಎಫೆಕ್ಟ್. ಓಕೆ, ಸೊ ಟೈಲ್ಸ್ಗಳಿಗೆ ಡೆಕೋರೇಟಿವ್ ಎಫೆಕ್ಟ್ ಅಥವಾ ಏಸ್ಥೆಟಿಕ್ ಅಪಿಯರೆನ್ಸ್ನ ಪ್ರೊವೈಡ್ ಮಾಡಲಿಕ್ಕೆ ನಾವು ಗ್ಲೇಸಿಂಗನ್ನು ಕೊಡ್ತೇವೆ. ಸೊ ಟು ಪ್ರೊಟೆಕ್ಟ್ ದಿ ಟೈಲ್ಸ್ ಫ್ರಮ್ ದಿ ಆ್ಯಕ್ಷನ್ ಆಫ್ ದಿ ವೇರಿಯಸ್ ಅಟ್ಮಾಸ್ಫೆರಿಕ್ ಏಜೆನ್ಸೀಸ್, ಕೆಮಿಕಲ್ಸ್ ಮತ್ತು ಸೀವೇಜ್. ಓಕೆ, ಅಟ್ಮಾಸ್ಫೆರಿಕ್ ಏಜೆನ್ಸೀಸ್ಗಳಾಗಿರ್ಬೋದು, ಸನ್ಲೈಟು, ಟೆಂಪ್ರೇಚರು, ರೇನು, ಓಕೆ, ಇವೆಲ್ಲ ಅಟ್ಮಾಸ್ಫೆರಿಕ್ ಏಜೆನ್ಸೀಸ್ಗಳು. ಓಕೆ, ಸೊ ಕೆಮಿಕಲ್ಗಳಿಂದ ಕೆಲವೊಂದು ಬಾರಿ ಕೆಮಿಕಲ್ಗಳು ಟೈಲ್ಸ್ನ ಮೇಲೆ ಬಿದ್ದಾಗ ಅಲ್ಲಿ ಯಾವುದೇ ಥರದ ರಿಯಾಕ್ಷನ್ ಆಗಬಾರ್ದು, ಆ ಉದ್ದೇಶಕ್ಕೆ ಕೂಡ ನಾವು ಗ್ಲೇಸಿಂಗ್ನ ಮಾಡ್ತೇವೆ. ಸೊ ಸೀವೇಜ್ ಅಂತಂದರೆ ವೇಸ್ಟ್. ಓಕೆ, ಸೊ ಏನು ನಾವು ಲಿಕ್ವಿಡ್ ವೇಸ್ಟ್ ಆಗಿರ್ಬೋದು, ಸಾಲಿಡ್ ವೇಸ್ಟ್ ಆಗಿರ್ಬೋದು, ಅದು ಯಾವುದೇ ಥರ ಟೈಲ್ಸ್ಗಳನ್ನ ಅಫೆಕ್ಟ್ ಮಾಡಬಾರ್ದು ಅನ್ನೋ ಪರ್ಪಸ್ಗೆ ಅಥವಾ ಉದ್ದೇಶಕ್ಕಾಗಿ ನಾವೇನು ಮಾಡ್ತೀವಿ, ಟೈಲ್ಸ್ಗಳಿಗೆ ಗ್ಲೇಸಿಂಗ್ನ ಪ್ರೊವೈಡ್ ಮಾಡ್ತೇವೆ. ಆ್ಯಂಡ್ ಟು ಪ್ರೊವೈಡ್ ದಿ ಸ್ಮೂತ್ ಸರ್ಫೇಸ್ ಆಫ್ ದಿ ಟೈಲನ್ನು ಸ್ಮೂತನ್ ಮಾಡಲಿಕ್ಕೆ ಕೂಡ ವಿ ಆರ್ ಯೂಸಿಂಗ್ ದಿ ಗ್ಲೇಸಿಂಗ್. ಸೊ ಲೆಟ್ ಅಸ್ ಸಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಗ್ಲೇಸಿಂಗ್ ಯಾವ್ದ್ಯಾವುದು ಅಥವಾ ಗ್ಲೇಸಿಂಗಲ್ಲಿ ಯಾವ್ಯಾವ ಮೆಥಡ್ ಇದೆ ಅನ್ನೋದನ್ನ ನೆಕ್ಸ್ಟ್ ನಾವು ನೋಡೋಣ. ದ ಗ್ಲೇಸಿಂಗ್ ಮೇ ಬಿ ಟ್ರಾನ್ಸ್ಪರೆಂಟ್ ಲೈಕ್ ಗ್ಲಾಸ್ ಥರ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ಬೋದು ಗ್ಲೇಸಿಂಗ್ನ, ಅಥವಾ ಇಟ್ ಮೇ ಬಿ ಒಪೇಕ್ ಲೈಕ್ ಎನಾಮಲ್ಸ್ ಅಥವಾ ಪೇಂಟ್ ಥರ ಒಪೇಕ್ ಆಗಿ ಕೂಡ ಮಾಡ್ಬೋದು. ಸೊ ಕಲರ್ಡ್ ಗ್ಲೇಸಸ್ನ ಪಡೆಯೋದಕ್ಕೆ ಅಥವಾ ಕಲರ್ಡ್ ಗ್ಲೇಸಸ್ನ ನಾವು ಕ್ರಿಯೇಟ್ ಮಾಡಲಿಕ್ಕೆ ಆಕ್ಸೈಡ್ಸ್ ಮತ್ತು ಸಾಲ್ಟ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಬೇರೆ ಬೇರೆ ಮೆಟಲ್ಗಳ ಆಕ್ಸೈಡ್ ಮತ್ತು ಸಾಲ್ಟನ್ನು ಯೂಸ್ ಮಾಡ್ತೀವಿ. ಅಥವಾ ಸ್ಪೆಷಲ್ ರಿಫ್ರಾಕ್ಟರಿ ಮಟೀರಿಯಲ್ ಅಥವಾ ಕಲರಿಂಗ್ ಏಜೆಂಟ್ಸ್ಗಳೇನಿದ್ದಾವೆ ಆ ಕಲರಿಂಗ್ ಏಜೆಂಟ್ಗಳನ್ನ ಯೂಸ್ ಮಾಡಿ ಕೂಡ ನಾವು ಗ್ಲೇಸಿಂಗನ್ನು ಮಾಡಬಹುದು. ಸೊ ಆ ಕಾಪರ್ ಆಕ್ಸೈಡನ್ನು ಏನು ಸಬ್ಸ್ಟೆನ್ಸ್ ಇದೆ ಅಥವಾ ಕಾಪರ್ ಆಕ್ಸೈಡ್ನ ಯೂಸ್ ಮಾಡಿದ್ರೆ ಅದು ಗ್ರೀನ್ ಕಲರನ್ನು ನಮ್ಮ ಟೈಲ್ಗಳಿಗೆ ಇಂಪಾರ್ಟ್ ಮಾಡುತ್ತೆ. ಅದೇ ಐರನ್ ಆಕ್ಸೈಡ್ನ ಯೂಸ್ ಮಾಡಿದ್ರೆ ಇಟ್ ವಿಲ್ ಇಂಪಾರ್ಟ್ ದಿ ಬ್ರೌನ್ ಅಥವಾ ರೆಡ್ ಕಲರ್ನ ಟೈಲ್ಸ್ಗೆ ಇಂಪಾರ್ಟ್ ಮಾಡುತ್ತೆ ಅಥವಾ ಟೈಲ್ಸ್ಗೆ ಅದು ಪ್ರೊವೈಡ್ ಮಾಡುತ್ತೆ. ಸೊ ಈ ಥರ ನಾವು ಬೇರೆ ಬೇರೆ ಕಲರಿಂಗ್ ಏಜೆಂಟ್ಗಳನ್ನ ಯೂಸ್ ಮಾಡೋ ಮೂಲಕ ಟೈಲ್ಸ್ಗಳಲ್ಲಿ ಕಲರ್ಡ್ ಗ್ಲೇಸಸ್ಗಳನ್ನ ಕೂಡ ಕ್ರಿಯೇಟ್ ಮಾಡಬಹುದು. ಸೊ ಮೆಥಡ್ಸ್ ಆಫ್ ಗ್ಲೇಸಿಂಗ್ನ ನೋಡಿದ್ರೆ, ಸೊ ಗ್ಲೇಸಿಂಗಲ್ಲಿ ಎರಡು ಮೇಜರ್ ಮೆಥಡ್ಸ್ಗಳು ಬರ್ತವೆ. ಒಂದು ಟ್ರಾನ್ಸ್ಪರೆಂಟ್ ಗ್ಲೇಸಿಂಗು ಮತ್ತು ಇನ್ನೊಂದು ಒಪೈಕ್ ಗ್ಲೇಸಿಂಗ್ ಅಂಥೇಳಿ. ಟ್ರಾನ್ಸ್ಪರೆಂಟ್ ಗ್ಲೇಸಿಂಗಲ್ಲಿ ಮತ್ತೆ ಎರಡು ಥರ ಇದೆ. ಒಂದು ಸಾಲ್ಟ್ ಗ್ಲೇಸಿಂಗ್ ಅಂತ ಕರಿತೇವೆ, ಇನ್ನೊಂದು ಬ್ಲಡ್ ಗ್ಲೇಸಿಂಗ್ ಅಂತ ಕರಿತೇವೆ. ಸೊ ಸಾಲ್ಟ್ ಗ್ಲೇಸಿಂಗ್ ಅಂತ ಹೇಳಿದ್ರೆ ಏನು, ಈ ಮೆಥಡಲ್ಲಿ ಸ್ವಲ್ಪ ಕ್ವಾಂಟಿಟಿ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಸೋಡಿಯಂ ಕ್ಲೋರೈಡನ್ನು ಅಥವಾ ಸಾಲ್ಟನ್ನು ತಗೊಂಡು ಅದನ್ನು ಆ್ಯಡ್ ಮಾಡ್ತೇವೆ ಕ್ಲೇಗೆ.
ಇಟ್ ಈಸ್ ಬರ್nt ವಿತ್ ಅಟ್ ಹೈ ಟೆಂಪ್ರೇಚರ್ ಇನ್ ದಿ ಕಿಲ್ನ್. ಓಕೆ, ಅರೌಂಡ್ 1300 ಡಿಗ್ರಿ ಸೆಂಟಿಗ್ರೇಡ್ಗೆ ಅದನ್ನ ಬರ್ನ್ ಮಾಡ್ತೇವೆ. ಅದರಿಂದಾಗಿ ಸಾಲ್ಟ್ ವೇಪರೈಸ್ ಆಗುತ್ತೆ. ಓಕೆ, ಸೊ ಹೈ ಟೆಂಪ್ರೇಚರಲ್ಲಿ ಆ ಸಾಲ್ಟ್ ವೇಪರೈಸೇಷನ್ ಆಗೋದ್ರಿಂದ ಗ್ಲಾಸ್ ಲೈಕ್ ಒಂದು ಗ್ಲೇಸ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಆ ಟೈಲ್ಸ್ನ ಸರ್ಫೇಸ್ನ ಮೇಲೆ ಅದು ಸ್ಟಿಕ್ಕಿ ಪ್ರಾಪರ್ಟಿ ಇರೋವಂಥ ಒಂದು ಗ್ಲೇಸ್ ಫಾರ್ಮೇಷನ್ ಆಗುತ್ತೆ. ಸೊ ವೇಪರೈಸೇಷನ್ ಆಫ್ ಸಾಲ್ಟ್ ಆಗೋದ್ರಿಂದ ಈ ಪ್ರೊಸೆಸ್ ನಡೀತದೆ. ಓಕೆ, ಇದರಿಂದಾಗಿ ಏನಾಗುತ್ತೆ ಅಂದರೆ ಗ್ಲಾಸ್ ಕೋಟೆಡ್ ಟೈಲ್ ಆಗಿ ಅದು ಕನ್ವರ್ಟ್ ಆಗುತ್ತೆ, ಅಥವಾ ಒಂದು ಗ್ಲಾಸಿನ ಒಂದು ಲೇಯರು ನಮ್ಮ ಟೈಲ್ಸ್ನ ಮೇಲೆ ಇಟ್ ವಿಲ್ ಗೆಟ್ ಡೆಪಾಸಿಟೆಡ್. ಈ ಪ್ರಾಸೆಸ್ಗೆ ನಾವು ಸಾಲ್ಟ್ ಗ್ಲೇಸಿಂಗ್ ಅಂತ ಕರಿತೇವೆ. ಸೊ ಲೆಡ್ ಗ್ಲೇಸಿಂಗ್ ಅನ್ನೋದು ಇನ್ನೊಂದು ಥರದ ಗ್ಲೇಸಿಂಗ್ ಟೆಕ್ನಿಕ್ಕು. ಇಲ್ಲಿ ದ ಟೈಲ್ ಒನ್ಸ್ ಬರ್ನ್ಡ್, ಓಕೆ, ಒಂದ್ಸರಿ ಟೈಲ್ಸನ್ನ ಬರ್ನ್ ಮಾಡಿರ್ತೇವೆ ಮುಂಚೆನೇ. ಆ ಬರ್ನ್ ಮಾಡಿದಂಥ ಟೈಲನ್ನು ನಮ್ಮ ಐರನ್ ಆಕ್ಸೈಡ್ ಆಫ್ ದಿ ಲೆಡ್ ಅಥವಾ ಟಿನ್, ಓಕೆ, ಸೊ ಆಕ್ಸೈಡ್ ಆಫ್ ದಿ ಲೆಡ್ ಅಥವಾ ಟಿನ್ ಏನಿದೆ ಅದರ ಸೊಲ್ಯೂಷನಲ್ಲಿ ಏನು ಮಾಡ್ತೀವಿ ಅಂತಂದರೆ ನಾವು ಡಿಪ್ ಮಾಡಿ ಇಡ್ತೇವೆ. ಸೊ ಬಾತ್ ಅಂತಂದರೆ ಎ ಕಂಟೈನರ್ ವಿಚ್ ಇಸ್ ಕಂಟೈನಿಂಗ್ ದಿ ಆಕ್ಸೈಡ್ ಆಫ್ ಲೆಡ್ ಆ್ಯಂಡ್ ಟಿನ್. ಓಕೆ, ಇವೆರಡರ ಮಿಕ್ಸ್ಚರ್ನ ನಾವು ಆ ಒಂದು ಕಂಟೈನಲ್ಲಿ ಹಾಕ್ಬಿಟ್ಟು ಆ ಲಿಕ್ವಿಡ್ ಏನಿದೆ ಅದರಲ್ಲಿ ನಾವು ಟೈಲ್ಸನ್ನ ಅದ್ದುತ್ತೇವೆ. ನೆಕ್ಸ್ಟ್ ಆ ಟೈಲ್ಸ್ನ ಹೊರಗಡೆ ತೆಗೆದ್ಬಿಟ್ಟು ಮತ್ತೆ ಅದನ್ನು ರೀಬರ್ನ್ ಮಾಡ್ತೇವೆ, ಸೆಕೆಂಡ್ ಟೈಮ್ ಬರ್ನ್ ಮಾಡ್ತೇವೆ ವಿತ್ ವೆರಿ ಹೈ ಟೆಂಪ್ರೇಚರ್. ಸೊ ಆಕ್ಸೈಡ್ ಪಾರ್ಟಿಕಲ್ಸ್ ಆಫ್ ಲೆಡ್ ಆ್ಯಂಡ್ ಟಿನ್ ಏನಿದೆ ಅದು ಮೆಲ್ಟ್ ಆಗ್ತವೆ. ಅವು ಒಂದು ಫಿಲ್ಮನ್ನು ಫಾರ್ಮೇಷನ್ ಮಾಡುತ್ತೆ, ಅಥವಾ ಒಂದು ಥಿನ್ ಫಿಲ್ಮ್ ಫಾರ್ಮೇಷನ್ ಆಗುತ್ತೆ. ಸೊ ಆ ಫಾರ್ಮೇಷನ್ ಆಫ್ ಥಿನ್ ಫಿಲ್ಮ್ ಆಗೋದ್ರಿಂದ ಒಂದು ಗ್ಲಾಸಿ ಅಪಿಯರೆನ್ಸು ನಮ್ಮ ಟೈಲ್ಸ್ಗಳ ಮೇಲೆ ಇಟ್ ವಿಲ್ ಗೆಟ್ ಡೆಪಾಸಿಟೆಡ್. ಸೊ ದಿಸ್ ಟೈಪ್ ಆಫ್ ದಿ ಟೆಕ್ನಿಕ್ ಇಸ್ ಕಾಲ್ಡ್ ಆಸ್ ಅ ಲೆಡ್ ಗ್ಲೇಸಿಂಗ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಟೈಪ್ ಆಫ್ ದಿ ಗ್ಲೇಸಿಂಗ್ ಮೇಜರಾಗಿ ಹೇಳಿದ್ದು ಟ್ರಾನ್ಸ್ಪರೆಂಟ್ ಮತ್ತು ಒಪೇಕ್ ಅಂತ ಹೇಳಿದ್ವಿ. ಒಪೇಕ್ ಗ್ಲೇಸಿಂಗ್ ಅಂತ ಹೇಳಿದ್ರೆ ಏನು ಅಂದರೆ, ಇಟ್ ಈಸ್ ಇನ್ ದಿಸ್ ಮೆಥಡ್ ಎ ಸುಪೀರಿಯರ್ ಕ್ಲೇ ಇಸ್ ಫೈನ್ಲಿ ಪೌಡರ್ಡ್ ಆ್ಯಂಡ್ ಡ್ರೈಡ್. ಓಕೆ, ಕ್ಲೇನ ಫಸ್ಟ್ ಏನು ಮಾಡ್ತೇವೆ ಅಂದರೆ ಪೌಡರ್ ಮಾಡ್ತೇವೆ ಮತ್ತು ಅದನ್ನು ಡ್ರೈ ಮಾಡ್ತೇವೆ. ಸೊ ಸಫಿಷಿಯಂಟ್ ಕ್ವಾಂಟಿಟಿ ಆಫ್ ವಾಟರ್ ಈಸ್ ಆ್ಯಡೆಡ್ ಟು ಸಚ್ ಕ್ಲೇ ಟು ಮೇಕ್ ದ ಪ್ಲಾಸ್ಟಿಕ್ ಕ್ರೀಮ್ ಲೈಕ್ ಸಬ್ಸ್ಟೆನ್ಸ್. ಓಕೆ, ಕ್ಲೇಯನ್ನು ಪೌಡರ್ ಮಾಡಿದ್ದೇವೆ, ಅದಕ್ಕೆ ನೀರನ್ನು ಆ್ಯಡ್ ಮಾಡಿ ಒಂದು ಸ್ಲಿಪ್ ಅನ್ನೋ ಒಂದು ಸಬ್ಸ್ಟೆನ್ಸ್ ನಮಗೆ ಸಿಗ್ತದೆ. ಇದು ಕ್ರೀಮ್ ಲೈಕ್ ಸಬ್ಸ್ಟೆನ್ಸ್ ಸಿಗುತ್ತೆ. ಸೊ ಆ ಕ್ರೀಮ್ ಲೈಕ್ ಸಬ್ಸ್ಟೆನ್ಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ನಮ್ಮ ಟೈಲ್ಸನ್ನು ನಾವು ಮತ್ತೆ ಡಿಪ್ ಮಾಡ್ತೇವೆ. ಓಕೆ, ಬಿಫೋರ್ ಬರ್ನಿಂಗ್ ವಿ ಆರ್ ಗೋಯಿಂಗ್ ಟು ಡಿಪ್ ದಿ ಟೈಲ್ಸ್ ಇನ್ ಟು ದಿಸ್ ಸ್ಲಿಪ್ ಅಥವಾ ಪ್ಲಾಸ್ಟಿಕ್ ಲೈಕ್ ಸೊಲ್ಯೂಷನ್ ಅಥವಾ ಸಬ್ಸ್ಟೆನ್ಸ್. ಸೊ ಸಬ್ಸಿಕ್ವೆಂಟ್ಲಿ ಅದನ್ನು ಹೀಟ್ ಮಾಡ್ತೇವೆ. ಸೊ ಬರ್ನಿಂಗ್ ಮಾಡೋದ್ರಿಂದಾಗಿ ಟೈಲ್ಸ್ ಏನಾಗುತ್ತೆ ಅಂತಂದರೆ ಕ್ಲೇ ಫ್ಲೋ ಆಗುತ್ತೆ, ಕ್ಲೇ ಪಾರ್ಟಿಕಲ್ಸ್ಗಳ ಫ್ಲೋ ಆಗುತ್ತೆ, ಅದರಿಂದ ಒಪೇಕ್ ಗ್ಲೇಸ್ ಫಾರ್ಮೇಷನ್ ಆಗುತ್ತೆ. ಸೊ ಆರ್ಟಿಕಲ್ಸ್ ಅಂದರೆ ಟೈಲ್ಸ್ ಅಂತೇಳಿ. ಸೊ ಬೈ ಬರ್ನಿಂಗ್ ಆಫ್ ಟೈಲ್ಸ್ ರಿಸಲ್ಟ್ಸ್ ಇನ್ ದಿ ಫ್ಲೋ ಆಫ್ ಕ್ಲೇ ಪಾರ್ಟಿಕಲ್ಸ್ ಆ್ಯಂಡ್ ಫಾರ್ಮೇಷನ್ ಆಫ್ ಒಪೇಕ್ ಗ್ಲೇಸ್. ಸೊ ಏನು ಕ್ಲೇ ಪ್ರಾಡಕ್ಟ್ ಇದೆ, ಆ ಕ್ಲೇ ಪ್ರಾಡಕ್ಟ್ನಲ್ಲಿ ಅಥವಾ ನಾವು ಕ್ಲೇನ ಫೈನರ್ ಪೌಡ್ರ್ ಏನಿದೆ ಅದರಲ್ಲಿ ಅದನ್ನು ಪೌಡರ್ ಫಾರ್ಮಿಗೆ ತಂದು ಅದರದ್ದು ಒಂದು ಪೇಸ್ಟ್ನ ಕ್ರಿಯೇಟ್ ಮಾಡಿ, ಆ ಪೇಸ್ಟ್ ಅಥವಾ ಸೆಮಿ ಸಾಲಿಡ್ ಅಂತ ಏನು ಕರಿತೀವಿ ಅದರಲ್ಲಿ ಈ ಟೈಲ್ಸ್ಗಳನ್ನ ಡಿಪ್ ಮಾಡಿಬಿಟ್ಟು ಮತ್ತೆ ಹೈ ಟೆಂಪ್ರೇಚರ್ಗೆ ಬರ್ನ್ ಮಾಡಿದಾಗ ನಮಗೆ ಒಪೇಕ್ ಗ್ಲೇಸಿಂಗ್ ಸಿಗ್ತದೆ. ಸೊ ಪ್ರಾಪರ್ಟೀಸ್ ಆಫ್ ಗ್ಲೇಸ್ಡ್ ಟೈಲ್ಸ್ ಹೇಳೋದಾದರೆ ಏನೆಲ್ಲ ಪ್ರಾಪರ್ಟೀಸ್ಗಳಿದೆ ಟೈಲ್ಸ್ಗೆ. ಓಕೆ, ಇಟ್ ಈಸ್ ಹ್ಯಾವಿಂಗ್ ಎ ಗುಡ್ ರೆಸಿಸ್ಟೆನ್ಸ್ ಟು ವೆದರ್ ಆ್ಯಂಡ್ ದ ಕೆಮಿಕಲ್ಸ್. ಓಕೆ, ವೆದರಿಂಗ್ ಅಂತಂದರೆ ಅಟ್ಮಾಸ್ಫಿಯರಿಕ್ ಏಜೆನ್ಸೀಸ್ಗಳನ್ನ ರೆಸಿಸ್ಟ್ ಮಾಡೋ ಕೆಪಾಸಿಟಿ ಇದೆ ಇದಕ್ಕೆ, ಮತ್ತು ಕೆಮಿಕಲ್ಗಳಿಗೂ ಕೂಡ ಇದು ಇನರ್ಟ್ ಆಗಿರುತ್ತೆ ಅಥವಾ ರಿಯಾಕ್ಷನ್ ಮಾಡುವಂಥದ್ದು ಕಡಿಮೆ ಇರುತ್ತೆ. ಸ್ಟ್ರೆಂತ್ ಆಫ್ ದಿ ಟೈಲ್ಸ್ ಈಸ್ ಮೋರ್. ಓಕೆ, ಸೊ ಹೈ ಸ್ಟ್ರೆಂತ್ ಇರ್ತದೆ ಇದಕ್ಕೆ. ಆ್ಯಂಡ್ ದೀಸ್ ಟೈಲ್ಸ್ ಆರ್ ಹಾರ್ಡ್. ಓಕೆ, ಸೊ ಸಫಿಷಿಯೆಂಟಾಗಿ ಹಾರ್ಡ್ನೆಸ್ ಇರ್ತದೆ. ಮತ್ತು ದೀಸ್ ಆರ್ ಹ್ಯಾವಿಂಗ್ ಎ ಗ್ಲಾಸಿ ಸರ್ಫೇಸ್. ಓಕೆ, ಸರ್ಫೇಸು ಗ್ಲೇಸ್ಡ್ ಅಥವಾ ಗ್ಲಾಸ್ನ ಥರ ಸರ್ಫೇಸ್ನದು ಕ್ರಿಯೇಟ್ ಮಾಡಿರ್ತವೆ. ಸೊ ದೀಸ್ ಆರ್ ಅವೈಲೇಬಲ್ ಇನ್ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಪ್ಲೀಸಿಂಗ್ ಅಪಿಯರೆನ್ಸ್. ಓಕೆ, ಸೊ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕಲರು ಮತ್ತು ಪ್ಲೀಸಿಂಗ್ ಅಪಿಯರೆನ್ಸ್ನ ನಾವು ಕ್ರಿಯೇಟ್ ಮಾಡಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಸೊ ಯೂಸಸ್ ಹೇಳೋದಾದರೆ ಗ್ಲೇಸ್ಡ್ ಟೈಲ್ಸ್ಗೂ ನಮ್ಮ ನಾರ್ಮಲ್ ಆಗಿ ಬಾತ್ರೂಮ್ಸು, ಕಿಚನ್ಸ್ ಮತ್ತು ಬೇರೆ ಬೇರೆ ಏರಿಯಾಗಳಲ್ಲಿ ವೆಟ್ ಏರಿಯಾಸ್ ಅಂತ ಏನು ಕರಿತೇವೆ ಬಿಲ್ಡಿಂಗಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್. ಓಕೆ, ಸೊ ಇವನ್ ಹಾಸ್ಪಿಟಲ್ ಬಿಲ್ಡಿಂಗ್ಗಳಲ್ಲಿ ಮತ್ತು ನಾರ್ಮಲ್ ಆಗಿ ಆಪರೇಷನ್ ಥಿಯೇಟರ್ಸ್ ಅಂತ ಏನು ಕರಿತೀವಿ ಅಲ್ಲಿ, ಮತ್ತು ಲ್ಯಾಬೊರೇಟ್ರೀಸ್ಗಳಲ್ಲಿ ಕೂಡ ನಾವೇನು ಮಾಡ್ತೀವಿ ಈ ಟೈಲ್ಸ್ಗಳನ್ನ ಗ್ಲೇಸ್ಡ್ ಟೈಲ್ಸ್ಗಳನ್ನ ಯೂಸ್ ಮಾಡ್ತೇವೆ. ಈವನ್ ರೈಲ್ವೆ ಪ್ಲ್ಯಾಟ್ಫಾರ್ಮ್ಗಳ ಸೈಡಲ್ಲಿ ಲೊಕೇಟ್ ಆದಂಥ ಟಾಯ್ಲೆಟ್ರಿಗಳಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಗ್ಲೇಸ್ಡ್ ಟೈಲ್ಸ್. ಸೊ ನೆಕ್ಸ್ಟ್ ವಿಟ್ರಿಫೈಡ್ ಟೈಲ್ಸ್. ಸೊ ವಿಟ್ರಿಫಿಕೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಆಫ್ ದಿ ಮೆಲ್ಟೆಡ್ ಕ್ಲೇ ಇಂಟು ಗ್ಲಾಸ್ ಲೈಕ್ ಸಬ್ಸ್ಟೆನ್ಸ್ ವಿತ್ ವೆರಿ ಲೋ ಪೊರಾಸಿಟಿ. ಓಕೆ, ಸೊ ಒಂದು ಕಡಿಮೆ ಪೊರಾಸಿಟಿ ಜನರೇಟ್ ಆಗೋ ಥರ ಅಥವಾ ಪೊರಾಸಿಟಿನ ಮಿನಿಮೈಸ್ ಮಾಡೋ ಥರ ಮಾಡಲಿಕ್ಕೆ ನಾವೇನು ಮಾಡ್ತೇವೆ, ವಿ ಆರ್ ಡೂಯಿಂಗ್ ದಿ ವಿಟ್ರಿಫಿಕೇಷನ್ ಪ್ರಾಸೆಸ್. ಇದರಿಂದಾಗಿ ಏನಾಗುತ್ತೆ ಅಂದರೆ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ 0.5ಗಿಂತ ಕೆಳಗೆ ಬರುತ್ತೆ. ಸೊ ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ವಿಟ್ರಿಫಿಕೇಷನ್ ಪ್ರಾಸೆಸ್. ಸೊ ವಿಟ್ರಿಫಿಕೇಷನ್ ಜಾಸ್ತಿ ಆದಷ್ಟು ಟೈಲ್ ಹಾರ್ಡ್ ಆಗುತ್ತೆ ಮತ್ತು ಕಡಿಮೆ ಪೊರಾಸಿಟಿ ಅದರಲ್ಲಿ ಡೆವಲಪ್ ಆಗುತ್ತೆ ಅಥವಾ
ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅದರದ್ದು ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ಅದರಿಂದ ಲಿಕ್ವಿಡ್ಗಳ ಅಬ್ಸಾರ್ಪ್ಷನ್ ಕೆಪಾಸಿಟಿ ರೆಡ್ಯೂಸ್ ಆಗುತ್ತೆ ಟೈಲ್ಸ್ಗೆ, ಮತ್ತು ಟೈಲ್ಸ್ ಸರ್ಫೇಸ್ ತುಂಬ ಹಾರ್ಡ್ ಆಗುತ್ತೆ. ಸೊ ಅದರಲ್ಲಿ ಯಾವುದೇ ಥರದ ಸ್ಕ್ರ್ಯಾಚಸ್ಸು ಅಥವಾ ಚಿಪ್ಸ್ಗಳ ಫಾರ್ಮೇಷನ್ ಆಗೋದು ಮಿನಿಮೈಸ್ ಆಗ್ತಾ ಬರುತ್ತೆ. ಅದರಿಂದ ಮಾಯ್ಶ್ಚರ್ ಅಬ್ಸಾರ್ಪ್ಷನ್ ಕೂಡ ಕಡಿಮೆ ಆಗುತ್ತೆ ಟೈಲ್ಸ್ಗಳದ್ದು, ಮತ್ತು ಟೈಲ್ಸು ಪ್ರಾಪರಾಗಿ ಗ್ರೌಂಡ್ನ ಮೇಲೆ ಫಿಟ್ ಆಗುತ್ತೆ, ಅಥವಾ ಟೈಲು ಪ್ರಾಪರಾಗಿ ನಾವು ಸರ್ಫೇಸ್ನ ಮೇಲೆ ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಟೆಕ್ಸ್ಚರ್ನ ಮೇಲೆ ಡಿಪೆಂಡ್ ಆಗಿ ಟೈಲ್ಸ್ಗಳು ಕೆಲವೊಂದ್ಸರಿ ಸ್ಲಿಪ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಸ್ಕಿಡ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ವಿಟ್ರಿಫೈಡ್ ಟೈಲ್ಸ್ಗಳಲ್ಲಿ 4 ಥರದ ಟೈಲ್ಸ್ಗಳಿದೆ. ಒಂದು ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ಸ್, ಸೆಕೆಂಡ್ ಒನ್ ಇಸ್ ಡಬಲ್ ಲೋಡೆಡ್ ವಿಟ್ರಿಫೈಡ್ ಟೈಲ್, ಗ್ಲೇಸ್ಡ್ ವಿಟ್ರಿಫೈಡ್ ಟೈಲ್, ಲಾಸ್ಟ್ ಒನ್ ಇಸ್ ಸಾಲ್ಯುಬಲ್ ಸಾಲ್ಟ್ ವಿಟ್ರಿಫೈಡ್ ಟೈಲ್ಸ್ ಅಂತ ಕರಿತೇವೆ. ಸೊ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ ಅಂತ ಹೇಳಿದ್ರೆ ಏನು? ಓಕೆ, ಫುಲ್ ಬಾಡಿ porcelain is a type of vitrified tile where the color runs right through the body of with a single color. ಓಕೆ, ಸೊ ಕಂಪ್ಲೀಟ್ ಬಾಡಿ ಆಫ್ ದಿ ಟೈಲು ಒಂದೇ ಕಲರ್ ಆಗಿರ್ತದೆ. ಅಲ್ಲಿ ಕಲರ್ ಕನ್ಸಿಸ್ಟೆನ್ಸಿ ಮಾತ್ರ ಇರುತ್ತೆ ಅಂತಲ್ಲ, ಅದ್ರ ಜೊತೆಗೆ ಟೆಕ್ನಿಕಲ್ ಪ್ರಾಪರ್ಟೀಸ್ಗಳು ಸಚ್ ಆಸ್ ವಾಟರ್ ಅಬ್ಸಾರ್ಪ್ಷನ್, ಫ್ರಾಸ್ಟ್ ಮತ್ತು ಆ್ಯಸಿಡ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಏನಿದೆ ಅದು ಕೂಡ ಕನ್ಸಿಸ್ಟೆಂಟ್ ಆಗಿ ಆ ಟೈಲ್ಗೆ ಸಿಕ್ಕಿರುತ್ತೆ. ಸೊ ದೀಸ್ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ಸ್ ಆರ್ ಅವೈಲೇಬಲ್ ಇನ್ ಗ್ಲಾಸಿ ಆ್ಯಂಡ್ ಮ್ಯಾಟ್ ಫಿನಿಶ್, ಮತ್ತು ಕಲರ್ ಕೂಡ ಏನಾಗೋದಿಲ್ಲ ಈ ಟೈಲ್ಸ್ಗಳದ್ದು, ಫೇಡ್ ಆಗೋದು ಕಡಿಮೆ ಇರ್ತದೆ. ಓಕೆ, ಸೊ ಟೈಪ್ ದಿ ವಿಟ್ರಿಫೈಡ್ ಟೈಲ್ಸಲ್ಲಿ ಸೆಕೆಂಡ್ ಒನ್ ಈಸ್ ಡಬಲ್ ಲೋಡೆಡ್ ಅಥವಾ ಡಬಲ್ ಚಾರ್ಜ್ಡ್ ವಿಟ್ರಿಫೈಡ್ ಟೈಲ್ ಅಂತ ಕರಿತೇವೆ. 2 ಲೇಯರ್ ಆಫ್ ಕ್ಲೇನ ಕಂಪ್ರೆಸ್ ಮಾಡೋ ಮೂಲಕ ನಾವು ಡಬಲ್ ಲೋಡೆಡ್ ಅಥವಾ ಡಬಲ್ ಚಾರ್ಜ್ ವಿಟ್ರಿಫೈಡ್ ಟೈಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತೇವೆ. ಸೊ ಫೈರಿಂಗ್ ಮಾಡಿದಾಗ 2 ಲೇಯರ್ಗಳು ಒಂದಕ್ಕೊಂದು ಫ್ಯೂಸ್ ಆಗ್ತವೆ ಅಥವಾ ಬೈಂಡ್ ಆಗ್ತಾ ಬರ್ತದೆ. ಸೊ ಅದರಿಂದಾಗಿ ಕಂಪ್ಲೀಟಾಗಿ ಒಂದು ಹೋಮೋಜಿನಸ್ ಟೈಲ್ ನಮಗೆ ಸಿಗೋವಂಥ ಸಾಧ್ಯತೆ ಅಥವಾ ಪ್ರಾಡಕ್ಟ್ ಸಿಗುತ್ತೆ. ಸೊ ನಾರ್ಮಲಾಗಿ ಎಲ್ಲಿ ಮಾಡ್ತೇವೆ ಅಂತಂದರೆ ಕಲರ್ನ ನಾವು ಟಾಪ್ ಲೇಯರ್ನ ಕಲರ್ ಏನಿರ್ತದೆ ಅದನ್ನ ಹೈ ಅಥವಾ ಎಕ್ಸ್ಪೆನ್ಸಿವ್ ಪಿಗ್ಮೆಂಟ್ಸ್ ಲೈಕ್ ಕೋಬಾಲ್ಟ್ನ ಯೂಸ್ ಮಾಡಿ ನಾವು ಕಲರ್ನ ಪ್ರೊವೈಡ್ ಮಾಡೋವಂಥ ಪರ್ಪಸ್ ಇದ್ದಾಗ, ಅಥವಾ ಕಲರಿಂಗ್ ಏಜೆಂಟ್ಗಳು ಅಥವಾ ಪಿಗ್ಮೆಂಟ್ಸ್ಗಳ ಕಾಸ್ಟ್ ತುಂಬ ಜಾಸ್ತಿ ಇರುತ್ತೆ, ಅದನ್ನು ಮಿನಿಮೈಸ್ ಮಾಡೋವಂಥ ಉದ್ದೇಶಕ್ಕೆ ಏನು ಮಾಡ್ಬೋದು, ಐ ಕ್ಯಾನ್ ಗೋ ಫಾರ್ ಡಬಲ್ ಲೋಡೆಡ್ ಅಥವಾ ಡಬಲ್ ಚಾರ್ಜ್ಡ್ ವಿಟ್ರಿಫೈಡ್ ಟೈಲ್ಸ್. ಸೊ ಏನು ಮಾಡ್ತಾರೆ ಇಲ್ಲಿ ಅಂತಂದರೆ ಟಾಪ್ 3 to 4 mm ಮಾತ್ರ ಕಲರ್ಡ್ ಪಿಗ್ಮೆಂಟ್ಗಳಿಂದ ಕಲರ್ನ ಇಂಪಾರ್ಟ್ ಮಾಡ್ತಾರೆ. ರಿಮೈನಿಂಗ್ ಪೋರ್ಷನ್ನು ಕ್ಲೇ ಏನು ಕಲರ್ ಇರ್ತದೆ ಆ ಕಲರ್ಗೆ ಅದು ಟೈಲ್ಸ್ ಇರ್ತದೆ. ಇದರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ ಕಾಸ್ಟ್ ಆಫ್ ದಿ ಕಲರಿಂಗ್ ಪಿಗ್ಮೆಂಟ್ ಅಥವಾ ಏಜೆಂಟ್ಸ್ಗಳು ಏನಿದೆ ಅದನ್ನ ನಾವು ರೆಡ್ಯೂಸ್ ಮಾಡ್ಬೋದು, ಒಂದಷ್ಟು ಎಕನಾಮಿಕಲ್ ಆಗಿ ಟೈಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಗ್ಲೇಸ್ಡ್ ವಿಟ್ರಿಫೈಡ್ ಟೈಲ್ಸ್ ಅನ್ನೋದು ಥರ್ಡ್ ಟೈಪ್ ಆಫ್ ದಿ ವಿಟ್ರಿಫೈಡ್ ಟೈಲು. ಸೊ ಗ್ಲೇಸ್ ಯಾವಾಗ ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ಕಿಲ್ನಲ್ಲಿ ಒಳಗಡೆ ಅಥವಾ ಬರ್ನ್ ಮಾಡೋದಕ್ಕೆ ಮುಂಚೆ ಟೈಲ್ಸ್ಗಳನ್ನ ನಾವು ಗ್ಲೇಸ್ ಮಾಡ್ತೇವೆ. ಸೊ ಇದ್ರ ಮೇಲೆ ಏನು ಮಾಡ್ತೇವೆ, ಒಂದು ಪ್ರೊಟೆಕ್ಟಿವ್ ಕೋಟಿಂಗ್ನ ಪ್ರೊವೈಡ್ ಮಾಡ್ತೇವೆ, ಗ್ಲಾಸ್ ಲೈಕ್ ಅಪಿಯರೆನ್ಸ್ ಕ್ರಿಯೇಟ್ ಮಾಡ್ತೇವೆ ಟೈಲ್ಸ್ನ ಮೇಲೆ. ಸೊ ಗ್ಲೇಸ್ಡ್ ಪೋರ್ಸಲೈನಲ್ಲಿ 4 ಬೇಸಿಕ್ ಗ್ಲೇಸ್ ಫಿನಿಶ್ ಸಿಗ್ತದೆ, ಗ್ಲಾಸ್, ಮ್ಯಾಟೆ, ಲೆಪೆಟೋ ಆ್ಯಂಡ್ ಟೆಕ್ಸ್ಚರ್ಡ್ ಅಂತ ಸಿಗುತ್ತೆ. ಸೊ ಲೆಪೆಟೋ ಏನಿದೆ ಗ್ಲೇಸ್ ಹ್ಯಾವ್ ಎ ಹೈಯರ್ ಶೈನಿಂಗ್ ತುಂಬ ಜಾಸ್ತಿ ಇರ್ತದೆ, ಮತ್ತು ಮ್ಯಾಟ್ ಟೈಲ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಅದು ಶೈನಿ ಸರ್ಫೇಸ್ ಜಾಸ್ತಿ ಇರುತ್ತೆ, ಮತ್ತು ಜೆಂಟ್ಲ್ ಫಿನಿಶ್ ಇರುತ್ತೆ ಯಾವುದಕ್ಕಿಂತ ಅಂದರೆ ಗ್ಲಾಸ್ ಟೈಲ್ಗಿಂತ. ಸೊ ನಮಗೆ ಗ್ಲೇಸ್ಡ್ ಪೋರ್ಷನ್ ಅಥವಾ ಗ್ಲೇಸ್ಡ್ ಟೈಲ್ಗಳ ಬಗ್ಗೆ ಹಿಂದಿನ ಸ್ಲೈಡಲ್ಲಿ ಸ್ಟಡಿ ಮಾಡಿದ್ದೇವೆ. ಇನ್ ದ ಸೇಮ್ ಮ್ಯಾನರ್ ಗ್ಲೇಸ್ಡ್ ವಿಟ್ರಿಫೈಡ್ ಟೈಲ್ಸ್ಗಳನ್ನ ಕೂಡ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಸೊ ಕಿಲ್ನಿಗೆ ಕಳಿಸೋ ಮೂಲಕ ಮುಂಚೆನೇ ನಾವೇನು ಮಾಡ್ತೀವಿ, ಅದಕ್ಕೆ ಗ್ಲಾಸ್ ಕೋಟಿಂಗ್ ಅಥವಾ ಗ್ಲಾಸಿ ಸರ್ಫೇಸ್ನ ಕ್ರಿಯೇಟ್ ಮಾಡೋವಂಥ ಮೆಟೀರಿಯಲ್ನ ಅದರ ಮೇಲೆ ಮಟೀರಿಯಲಲ್ಲಿ ನಾವು ಅದನ್ನ ಡಿಪ್ ಮಾಡ್ತೇವೆ. ಸೊ ದೇರ್ ಬೈ ಏನಾಗುತ್ತೆ ಅಂತಂದರೆ ಗ್ಲಾಸ್ ಲೈಕ್ ಕೋಟಿಂಗ್ ವಿಲ್ ಬಿ ಪ್ರೊವೈಡೆಡ್ ಟು ದಿ ಗಿವನ್ ವಿಟ್ರಿಫೈಡ್ ಟೈಲ್. ಸೊ ಸಾಲ್ಯುಬಲ್ ಸಾಲ್ಟ್ ಟೈಪ್ ಆಫ್ ದಿ ವಿಟ್ರಿಫೈಡ್ ಟೈಲ್ಸ್ ಎಲ್ಲಿ ಅಥವಾ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತಂದರೆ ಲಿಕ್ವಿಡ್ ಕಲರ್ ಸ್ಕ್ರೀನ್ ಪ್ರಿಂಟಿಂಗ್ ಟೆಕ್ನಾಲಜಿನ ಯೂಸ್ ಮಾಡಿ ನಾವು ಸರ್ಫೇಸ್ ಆಫ್ ದಿ ಟೈಲ್ನ ಮೇಲೆ ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡ್ತೇವೆ. ಸೊ ದೀಸ್ ಆರ್ ಪ್ರೆಸ್ಡ್ ಅಂಡರ್ ಹೈ ಪ್ರೆಷರ್ ವೇರ್ ಇನ್ ದಿ ಸಾಲ್ಯುಬಲ್ ಸಾಲ್ಟ್ ಲಿಕ್ವಿಡ್ ಈಸ್ ಇನ್ಫ್ಯೂಸ್ಡ್ ಟು ಗಿವ್ ದಿ ಪರ್ಫೆಕ್ಟ್ ಕಲರ್ ಆ್ಯಂಡ್ ಪ್ಯಾಟರ್ನ್. ಸೊ ಇನ್ಫ್ಯೂಷನ್ ಅಂತಾರೆ ಕ್ಲೇನ ಜೊತೆಗೆ ಅದು ಪ್ರಾಪರಾಗಿ ಮಿಕ್ಸಪ್ ಆಗುತ್ತೆ, ನಮಗೆ ಸಿಗೋವಂಥ ಅಥವಾ ನಮಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಕಲರು ಮತ್ತು ಪ್ಯಾಟರ್ನ್ಗಳನ್ನ ಅದು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಅಥವಾ ಹೆಲ್ಪ್ ಮಾಡುತ್ತೆ. ಸೊ ಸ್ಕ್ರೀನ್ ಪ್ರಿಂಟಿಂಗ್ ಆದಮೇಲೆ ಪಾಲಿಷ್ ಮಾಡ್ತೇವೆ, ಶೈನ್ ಮತ್ತು ಸ್ಮೂತ್ನೆಸ್ನ ಪ್ರೊವೈಡ್ ಮಾಡೋವಂಥ ಉದ್ದೇಶಕ್ಕೆ ಸಾಲ್ಯುಬಲ್ ಸಾಲ್ಟ್ ಟೈಪ್ ಆಫ್ ದಿ ವಿಟ್ರಿಫೈಡ್ ಟೈಲ್ಸ್ಗೆ ಪಾಲಿಷಿಂಗ್ ಮಾಡ್ತೇವೆ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಬೆಡ್ರೂಮು, ಡ್ರಾಯಿಂಗ್ ರೂಮ್ಸ್, ಲಿವಿಂಗ್ ರೂಮ್ಸ್ ಮತ್ತು ಕಿಚನ್ ಸ್ಪೇಸ್ಗಳಲ್ಲಿ ಅಥವಾ ಇಂಟೀರಿಯರ್ ಸ್ಪೇಸ್ಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಕಮರ್ಷಿಯಲ್ ಮತ್ತು ಕಡಿಮೆ ಟ್ರಾಫಿಕ್ ಇರೋ ಕಡೆಗಳಲ್ಲಿ ಏನು ಮಾಡ್ಬೋದು, ಐ ಕ್ಯಾನ್ ಯೂಸ್ ದಿ ಸಾಲ್ಯುಬಲ್ ಸಾಲ್ಟ್ ಟೈಪ್ ಆಫ್ ದಿ ವಿಟ್ರಿಫೈಡ್ ಟೈಲ್. ಸೊ ಪ್ರಾಪರ್ಟೀಸ್ ಆಫ್ ವಿಟ್ರಿಫೈಡ್ ಟೈಲ್ನ ಬಗ್ಗೆ ಹೇಳೋದಾದರೆ, ಸೊ ಪ್ರಾಪರ್ಟೀಸ್ ಡ್ಯೂರಬಿಲಿಟಿ. ಓಕೆ, ಡ್ಯೂರಬಿಲಿಟಿ ಅಂದರೆ ತುಂಬ ದಿನಗಳವರೆಗೆ ಅಥವಾ ತುಂಬ ಟೈಮ್ನವರೆಗೆ ಇದು ಸರ್ವಿಸ್ನ ಪ್ರೊವೈಡ್ ಮಾಡುವಂಥ ಕೆಪಾಸಿಟಿ ವಿಟ್ರಿಫೈಡ್ ಟೈಲ್ಗೆ ಇರುತ್ತೆ. ಸೊ ಪೋರೋಸಿಟಿ ಅಂತಂದರೆ ಅದರ
ಪೋರಸ್ ನೇಚರ್ ಅಥವಾ ವಾಯ್ಡ್ಗಳು ಅಥವಾ ಗ್ಯಾಪ್ಗಳು ಕಡಿಮೆ ಇರುತ್ತೆ. ಸೊ ಅದರಿಂದಾಗಿ ತುಂಬ ದಿನಗಳ ಅಥವಾ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಏನಿರ್ತದೆ ಅದರದ್ದು ಕಡಿಮೆ ಇರುತ್ತೆ, ಅಥವಾ ಲಿಕ್ವಿಡ್ನ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಕಡಿಮೆ ಇರುತ್ತೆ. ದೆನ್ ವಾಟರ್ ರೆಸಿಸ್ಟೆನ್ಸ್, ಓಕೆ, ಅಗೈನ್ ಸೇಮ್ ಥಿಂಗ್, ವಾಟರ್ನ ರೆಸಿಸ್ಟ್ ಮಾಡೋ ಕೆಪಾಸಿಟಿ ಕೂಡ ಈ ಟೈಲ್ಸ್ಗಳಿಗೆ ಇರುತ್ತೆ. ಸ್ಕ್ರ್ಯಾಚ್ ರೆಸಿಸ್ಟೆಂಟ್ ಅಂತ ಹೇಳಿದ್ರೆ ಸ್ಕ್ರ್ಯಾಚಸ್ ಆಗುವಂಥದ್ದು ಅಥವಾ ಸರ್ಫೇಸ್ ವೇರ್ ಆ್ಯಂಡ್ ಟೇರ್ ಆಗ್ತಕ್ಕಂಥದ್ದು ಕೂಡ ಕಡಿಮೆ ಇರುತ್ತೆ. ನೆಕ್ಸ್ಟ್ ಬ್ರೈಟ್ನೆಸ್, ಓಕೆ, ಕಲರ್ ತುಂಬ ಬ್ರೈಟ್ ಆಗಿರ್ತಕ್ಕಂಥ ಟೈಲ್ಸ್ಗಳನ್ನ ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್. ದೆನ್ ಕಲರ್ ಪರ್ಮನೆನ್ಸ್, ಓಕೆ, ಕಲರ್ ಯಾವಾಗಲೂ ಫೇಡ್ ಆಗೋದಿಲ್ಲ. ಸೊ ಮತ್ತು ಸ್ಟೈನ್ ಆಗೋದಿಲ್ಲ ಅಥವಾ ಕಲೆಗಳು ಉಳಿಯತಕ್ಕಂಥದ್ದು ಇಲ್ಲಿ ಇರೋದಿಲ್ಲ. ಸೊ ನಾವು ಏನೇ ಅದ್ರ ಮೇಲೆ ಇಫ್ ದರ್ ಇಸ್ ಸಮಥಿಂಗ್ ದಟ್ ಈಸ್ ಫಾಲಿಂಗ್ ಆನ್ ದಿ ಟೈಲ್ಸ್, ಓಕೆ, ಅದರಿಂದಾಗಿ ಕಲರ್ ಉಳಿತಕ್ಕಂಥದ್ದು ಅಥವಾ ಕಲರ್ ಹಾಗೆ ರಿಟೈನ್ ಆಗ್ತಕ್ಕಂಥದ್ದು ಇಲ್ಲಿ ಆಗೋದಿಲ್ಲ. ಸೊ ದಟ್ ಈಸ್ ಅಡ್ವಾಂಟೇಜ್. ನೆಕ್ಸ್ಟ್ ಸ್ಲಿಪ್ ರೆಸಿಸ್ಟೆನ್ಸ್, ಅಥವಾ ಏನಾಗೋದಿಲ್ಲ ಅಂತಂದರೆ ಜಾರುವಂಥದ್ದು ಅಥವಾ ಸ್ಲಿಪರಿ ನೇಚರ್ ಇರ್ತಕ್ಕಂಥದ್ದು ಈ ಟೈಲ್ಸ್ಗಳಿಗೆ ಕಡಿಮೆ ಇರುತ್ತೆ. ಸೊ ದಟ್ ಈಸ್ ಅದರ್ ಅಡ್ವಾಂಟೇಜ್. ಸೊ ಯೂಸಸ್ ಬಗ್ಗೆ ಹೇಳೋದಾದರೆ ಇಂಡೋರ್ ಮತ್ತು ಔಟ್ಡೋರ್ ಅಪ್ಲಿಕೇಶನ್ಗಳಿದೆ ವಿಟ್ರಿಫೈಡ್ ಟೈಲ್ಸ್ದು. ಓಕೆ, ಅವು ಸ್ಕ್ರ್ಯಾಚ್ ಮತ್ತು ಸ್ಟೈನ್ ರೆಸಿಸ್ಟೆಂಟ್ ಆಗಿದ್ದಾವೆ. ಸ್ಕ್ರ್ಯಾಚ್ ಅಂದರೆ ಯಾವುದೇ ಥರ ಸ್ಕ್ರ್ಯಾಚಸ್ಗಳಾಗೋದಿಲ್ಲ. ಸ್ಟೈನ್ ಅಂದರೆ ಕಲೆಗಳು ಉಳಿತಕ್ಕಂಥದ್ದು ಕೂಡ ಇಲ್ಲಿ ಇರೋದಿಲ್ಲ. ಸೊ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಯೂಸ್ ಮಾಡ್ತೀವಿ. ವಾಲ್ ಟೈಲ್ಸ್ ಮತ್ತು ಕಿಚನ್ಗಳಲ್ಲಿ, ಬಾತ್ರೂಮ್ಗಳಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನ. ಔಟ್ಡೋರ್ಸ್ಗಳಲ್ಲಿ ಎಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂಥ ಕಡೆಗಳಲ್ಲಿ ಕೂಡ ಏನು ಮಾಡ್ಬೋದು, ಐ ಕ್ಯಾನ್ ಗೋ ಫಾರ್ ಯೂಸಿಂಗ್ ದಿ ವಿಟ್ರಿಫೈಡ್ ಟೈಲ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಓಕೆ, ಸೊ ಡಿಪೆಂಡ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನಾವು. ಸೊ ಅದರ ಮೇಲೆ ನಾವು ಒಂದಷ್ಟು ಮಲ್ಟಿಪಲ್ ಚಾಯ್ಸ್ಗಳು ಕ್ವಶನ್ಗಳನ್ನ ನೋಡೋಣ. ದ ಪರ್ಪಸ್ ಆಫ್ ದಿ ಗ್ಲೇಸಿಂಗ್ ಇಸ್ ಟು ಇಂಪ್ರೂವ್ ದಿ ಅಪಿಯರೆನ್ಸ್, ಟು ಮೇಕ್ ದ ಟೈಲ್ಸ್ ಡ್ಯೂರಬಲ್ ಆ್ಯಂಡ್ ಇಂಪರ್ವಿಯಸ್, ಟು ಪ್ರೊವೈಡ್ ದಿ ಸ್ಮೂತ್ ಸರ್ಫೇಸ್, ಆಲ್ ಆಫ್ ದಿ ಎಬೋವ್. ದ ಆನ್ಸರ್ ಈಸ್ ಡಿ, ಆಲ್ ಆಫ್ ದಿ ಎಬೋವ್. ಸೊ ಗ್ಲೇಸಿಂಗ್ನ ಏನಕ್ಕೆ ಮಾಡ್ತೇವೆ ಅಂತಂದರೆ ಟು ಪ್ರೊವೈಡ್ ದಿ ಅಥವಾ ಟು ಇಂಪ್ರೂವ್ ದಿ ಅಪಿಯರೆನ್ಸ್, ಟು ಗಿವ್ ದಿ ಗ್ಲಾಸಿ ಅಥವಾ ಸ್ಮೂತ್ ಸರ್ಫೇಸ್ ಟು ದಿ tile and to make the tiles durable. So therefore the answer is all of the above. For obtaining colored glazes, which of the following is added? Oxide of metal, salts of metal, special refractory agents, all of the above. ಸೊ ಗ್ಲೇಸ್ಡ್ ಸರ್ಫೇಸ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವಿಲ್ಲಿ ಲಿಸ್ಟ್ ಮಾಡಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತೇವೆ. ಆ ಕಾರಣಕ್ಕಾಗಿ ಸೊ ಆಲ್ ಆಫ್ ದಿ ಎಬೋವ್ ಇಸ್ ದಿ ಕರೆಕ್ಟ್ ಆನ್ಸರ್. At what point is a glaze applied to a tile? Finished tile, drying, placing, firing. ಯಾವ ಪಾಯಿಂಟಲ್ಲಿ ಗ್ಲೇಸಿಂಗ್ನ ಅಪ್ಲೈ ಮಾಡ್ತೀವಿ? ಸೊ ಫೈರಿಂಗ್ ಟೈಮಲ್ಲಿ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದಿ ಗ್ಲೇಸಿಂಗ್. ಓಕೆ, ಸೊ ಗ್ಲೇಸ್ಡ್ ಟೈಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಅಕಾರ್ಡಿಂಗ್ ಟು IS 777/1970, IS 456/2000, IS 800/2000, none of the above. So the correct answer is IS 777/1970. ಓಕೆ, ಗ್ಲೇಸ್ ಟೈಲ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬೇಕಾದಂಥ ಗೈಡ್ಲೈನ್ಸ್ಗಳನ್ನ ನಮಗೆ IS 777/1970 ಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡಿ ನಾವು ಟೈಲ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ದ ಪ್ರೊಸೆಸ್ ಆಫ್ ಗ್ಲೇಸಿಂಗ್ ಈಸ್ ಕ್ಯಾರಿಡ್ ಔಟ್ ಯೂಸಿಂಗ್ ಎ ಸಾಲ್ಟ್ ನೋನ್ ಆಸ್ process of glazing carried out by using a salt is known as opaque glazing, chemical glazing, salt glazing, none of the above. ಸೊ ಸಾಲ್ಟನ್ನ ಯೂಸ್ ಮಾಡಿ ಮಾಡುವಂಥ ಗ್ಲೇಸಿಂಗಿಗೆ ಆಸ್ ಅ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಸಾಲ್ಟ್ ಗ್ಲೇಸಿಂಗ್ ಅಂತ ಕರೀತೇವೆ. ಸೊ ಗ್ಲೇಸ್ಡ್ ಟೈಲ್ಸ್ ಆರ್ ಯೂಸ್ಡ್ ಇನ್ ಬಾತ್ರೂಮ್ಸ್ ಆ್ಯಂಡ್ ಕಿಚನ್ಸ್, ಹಾಸ್ಪಿಟಲ್ಸ್ ಆ್ಯಂಡ್ ಅನಲಿಟಿಕಲ್ ಲ್ಯಾಬೊರೇಟರೀಸ್, ಟಾಯ್ಲೆಟರೀಸ್ ಆ್ಯಂಡ್ ರೈಲ್ವೆ ಸ್ಟೇಷನ್, ಆಲ್ ಆಫ್ ದಿ ಎಬೋವ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಎಬೋವ್. ಸೊ ಗ್ಲೇಸ್ಡ್ ಟೈಲ್ಸ್ಗಳನ್ನ ಈ ಎಲ್ಲ ಕಡೆಗಳಲ್ಲಿ ವಿ ಕ್ಯಾನ್ ಹ್ಯಾವ್ ಎ ಅಪ್ಲಿಕೇಶನ್. The process of transforming of melted clay into glass-like substance is called glazing, vitrification, densification, none of the above. So answer is B, vitrification. Vitrification is the process of transforming the melted clay into glass-like substance. Okay, so clay na glass-like substance agi convert mado process ke vitrification anta kariteve. Which tile flooring is best for heavy traffic? Vitrified tiles, vinyl tiles, granite tiles, marble tiles. So the correct answer is vitrified tiles, which are better for the areas which are having heavy traffic. So tiles manufactured by compressing 2 layers of clay are called as full body vitrified, double loaded vitrified, glazed vitrified, none of the above. So the correct answer is double loaded vitrified. Okay, so 2 layers of clay na ನಾವು compress ಮಾಡಿದಾಗ ನಮಗೆ ಸಿಗ್ತಕ್ಕಂಥ ಟೈಲ್ಗೆ ವಿಲ್ ಕಾಲ್ ಇಟ್ ಆಸ್ ಡಬಲ್ ಲೋಡೆಡ್ ವಿಟ್ರಿಫೈಡ್ ಟೈಲ್ ಅಂತ ಕರೀತೇವೆ. ಸೊ ರೆಫರೆನ್ಸ್ ಬುಕ್ಸ್ ಏನು ನಾವು ಯೂಸ್ ಮಾಡಿದ್ದೇವೆ ನಮ್ಮ ಈ ಸೆಷನ್ಗೆ. ಸೊ ದೀಸ್ ಆರ್ ದಿ ಲಿಸ್ಟ್ ಆಫ್ ರೆಫರೆನ್ಸ್ ಬುಕ್ಸ್ ದಟ್ ವಿ ಹ್ಯಾವ್ ಮೇಕ್ ಯೂಸ್. ಸೊ ಥ್ಯಾಂಕ್ ಯು.